ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ಶ್ರೀರಾಮನ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಐತಿಹಾಸಿಕ ದಿನ ಜನವರಿ 22. ಈ ದಿನ ಸಾರ್ವತ್ರಿಕವಾಗಿ ರಜೆಯನ್ನ ಘೋಷಣೆ ಮಾಡಿ ಅಂತ ಹೇಳಿ ಉಡುಪಿ ಕ್ಷೇತ್ರದ ಶಾಸಕ ಯಶ್ಪಾಲ್ ಸುವರ್ಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೀವಿ. ಇದೇ ಜನವರಿ 22ನೇ ತಾರೀಕು ಆ ದಿನ ಶ್ರೀರಾಮನ ಮಂದಿರ ಉದ್ಘಾಟನೆ ಆಗುತ್ತೆ, ಮತ್ತೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಗುತ್ತೆ. ಆವತ್ತು ಸಾರ್ವತ್ರಿಕವಾಗಿ ರಜೆಯನ್ನ ಘೋಷಿಸಿ ಸಿಎಂಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮನವಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಯಶ್ಪಾಲ್ ಸುವರ್ಣ. ಶಾಲಾ ಕಾಲೇಜು ಸರ್ಕಾರಿ ಸಂಸ್ಥೆಗಳಿಗೆ ರಜೆಯನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಅಂದು ಕೋಟ್ಯಾಂತರ ಭಕ್ತರ ಭಾವನಾತ್ಮಕ ಮತ್ತೆ ಐತಿಹಾಸಿಕ ದಿನ, ಹಿಸ್ಟಾರಿಕಲ್ ಡೇ. ಅವತ್ತು ಕೋಟ್ಯಾಂತರ ಭಕ್ತರು ಸಂಭ್ರಮಾಚರಣೆಯನ್ನ ಮಾಡಲು ನಿರ್ಧರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಅವತ್ತು ಕರೆ ಕೊಟ್ಟಿದ್ದಾರೆ. ದೀಪಾವಳಿಯನ್ನು ಆಚರಿಸಿ, ದೀಪಗಳನ್ನು ಬೆಳಗಿ ನಿಮ್ಮ ನಿಮ್ಮ ಮನೆಯಲ್ಲಿ ನೀವಿರುವಂತ ಜಾಗದಲ್ಲಿ ಅನ್ನೋದು. ಅದ್ರ ಜೊತೆಗೆ ಶ್ರೀರಾಮನ ಭಜನೆಗಳನ್ನ ಹಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಸಂಭ್ರಮಿಸಿ ಅನ್ನೋದನ್ನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೀಗಾಗಿ ಇಡೀ ದೇಶವೇ ಅವತ್ತು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದೊಂದು ಭಕ್ತಿಯ ಪರವಶದಲ್ಲಿರುತ್ತೆ. ಆ ದಿನ ಸಾರ್ವತ್ರಿಕವಾಗಿ ರಜೆಯನ್ನ ಘೋಷಣೆ ಮಾಡಿ ಅಂತೇಳಿ ಯಶ್ಪಾಲ್ ಸುವರ್ಣ, ಉಡುಪಿ ಕ್ಷೇತ್ರದ ಶಾಸಕ ಯಶ್ಪಾಲ್ ಸುವರ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿದ್ದಾರೆ. ಯಶ್ಪಾಲ್ ಸುವರ್ಣ ಹಿಂದುತ್ವದ ಯಾವುದೇ ಒಂದು ವಿಚಾರ ಬಂದರೂ ಕೂಡ ಅಲ್ಲಿ ದನಿ ಎತ್ತಾರೆ. ಕರಾವಳಿ ಭಾಗದ ಪ್ರಭಾವಿ ಶಾಸಕರು ಮತ್ತೆ ಹಿಂದುತ್ವದ ಗಟ್ಟಿ ಧ್ವನಿ ಕೂಡ ಹೌದು ಯಶ್ಪಾಲ್ ಸುವರ್ಣ. ಯಶ್ಪಾಲ್ ಸುವರ್ಣ ಈಗ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು ಜನವರಿ 22ನೇ ತಾರೀಕು ಸುಮಾರು 500 ವರ್ಷಗಳ ಹೋರಾಟದ ಬಳಿಕ ಶ್ರೀರಾಮ ತನ್ನ ಮೂಲ ನೆಲೆಯಲ್ಲಿ ಕುಳಿತುಕೊಳ್ಳುವ ದಿನ ಬಂದಿದೆ. ಹಾಗಾಗಿ ಅವತ್ತು ಇಡೀ ದೇಶದ ಮಟ್ಟಿಗೆ ಐತಿಹಾಸಿಕ ದಿನ. ಮನೆ ಮನೆಯಲ್ಲೂ ಕೂಡ ರಾಮ ಜಪ ಮಾಡ್ತಾರೆ. ಪ್ರಧಾನಿಗಳು ಹೇಳಿರುವಂತೆ ದೀಪವನ್ನು ಹಚ್ಚೋದಕ್ಕೆ, ದೀಪಾವಳಿಯನ್ನ ಜನವರಿ 22ನೇ ತಾರೀಕು ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಸಾರ್ವತ್ರಿಕವಾಗಿ ಸರ್ಕಾರಿ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಆ ಮೂಲಕ ಶ್ರೀರಾಮ ಜಪ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅವತ್ತು ಜನರಿಗೆ ಸಂಭ್ರಮಾಚರಣೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಡುಪಿ ನಗರ ಕ್ಷೇತ್ರದ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಮನವಿಯನ್ನ ಮಾಡಿದ್ದಾರೆ. ಪತ್ರವನ್ನ ಬರೆಯುವ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಆದರೆ ಸರ್ಕಾರ, ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಹೇಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದನ್ನ ನೋಡಬೇಕು. ಒಂದಂತೂ ಬಹಳ ಒಂದು ಕುತೂಹಲ, ಮತ್ತೆ ಎಲ್ಲರೂ ಕೂಡ ಕಾಯ್ತಾ ಇರೋದು ಆ ದಿನಕ್ಕೋಸ್ಕರ. ಅದು ಜನವರಿ 22ನೇ ತಾರೀಕು. ಆ ದಿನ ಬಂದೇ ಬಿಟ್ಟಿದೆ. ಇನ್ನೇನು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 20 ದಿನ ಇದೆ, 20-21 ದಿನ. ಹೀಗಿರುವಾಗ ಎಲ್ಲರೂ ಕಾಯ್ತಾ ಇರುವಂಥ ಶ್ರೀರಾಮನನ್ನ ಮೂಲ ಸ್ಥಳದಲ್ಲಿ ನೋಡೋದು, ಅಯೋಧ್ಯೆಯ ಆ ಮಂದಿರ ಉದ್ಘಾಟನೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಮುತುವರ್ಜಿಯಲ್ಲಿ ಇವತ್ತು ಭವ್ಯವಾದಂಥ ಮಂದಿರ ಇವತ್ತು ಅಲ್ಲಿ ಲೋಕಾರ್ಪಣೆ ಆಗುತ್ತೆ ಜನವರಿ 22ನೇ ತಾರೀಕು. ಆ ಸಂದರ್ಭವನ್ನ ಭಕ್ತಿ ಪರವಶದಿಂದ ಇಡೀ ದೇಶವೇ, ಇಡೀ ವಿಶ್ವವೇ ಕಾಯ್ತಾ ಇದೆ. ಶ್ರೀರಾಮನನ್ನ ಅಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ, ಬಾಲಲಲ್ಲನ ಮೂರ್ತಿಯನ್ನ ನೋಡಿ ಕಣ್ಮನವ ಸೆಳೆಯೋದಕ್ಕೆ, ಮತ್ತೆ ಭಕ್ತಿಯ ಪರವಶವ ಆಗೋದಕ್ಕೆ. ಹೀಗಾಗಿ ರಾಜ್ಯಕ್ಕೆ ಸಾರ್ವತ್ರಿಕವಾಗಿ ರಜೆ ಘೋಷಣೆ ಮಾಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್, ಉಡುಪಿಯ ರಿಪೋರ್ಟರ್ ಹರೀಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಹರೀಶ್, ಯಶ್ಪಾಲ್ ಸುವರ್ಣ ಏನಂತ ಮನವಿ ಮಾಡಿದ್ದಾರೆ, ಏನು ಹೇಳಿದ್ದಾರೆ ಮನವಿ ಪತ್ರದಲ್ಲಿ, ಸದ್ಯದ ಮಾಹಿತಿ ಏನಿದೆ ಹರೀಶ್? ಜನವರಿ 22ರಂದು ರಾಮನ ಏನು ಪ್ರತಿಷ್ಠಾಪನಾ ದಿನ ಇದೆ. ಈ ದಿನದ ಹೊತ್ತು ದೇಶಾದ್ಯಂತ ಎಲ್ಲ ಕಡೆ ಸಂಭ್ರಮ ಇರ್ತದೆ. ಆ ಕಾರಣಕ್ಕಾಗಿ ಆ ಸಂಭ್ರಮವನ್ನು ಆಚರಿಸೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ಬೇಕು, ರಾಜ್ಯದ ಜನತೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಸರ್ಕಾರಿ ಕೆಲಸದಲ್ಲಿರುವವರು ಅಥವಾ ಬೇರೆ ಬೇರೆ ಸಂಸ್ಥೆಯಲ್ಲಿರುವವರಿಗೆ ರಜೆ ಘೋಷಣೆ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡಿರುವಂತದ್ದು ಯಶ್ಪಾಲ್ ಸುವರ್ಣ ಅವರು ಪತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಇದೊಂದು ರೀತಿಯ ಹಬ್ಬದ ವಾತಾವರಣ, ಬೇರೆ ಬೇರೆ ಭಜನೆ, ಸಂಕೀರ್ತನೆ, ಪೂಜೆ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಆಗ ಕಾರಣಕ್ಕಾಗಿ
ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೂ ಅದನ್ನು ಆಚರಿಸುವಂತ, ಅದನ್ನು ಸಂಭ್ರಮಿಸುವಂತ ಒಂದು ಅವಕಾಶ ಸಿಗಬೇಕು. ಆದ್ರೆ ಕೆಲಸದಲ್ಲಿದ್ರೆ, ಕರ್ತವ್ಯ ನಿರತರಾಗಿದ್ರೆ ಇದಕ್ಕೆಲ್ಲ ಅವಕಾಶ ವಂಚಿತರಾಗ್ತಾರೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ, ಸಂಭ್ರಮಿಸುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಉದ್ದೇಶಕ್ಕೆ ಈ ಚಿಂತನೆಯನ್ನ ಇಟ್ಕೊಂಡು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಉಡುಪಿ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರು ಸುದೀರ್ಘವಾದ ಪತ್ರವನ್ನು ಬರೆದಿರುವುದು, ಆ ಮೂಲಕ ಪ್ರತಿಯೊಬ್ಬರಿಗೂ ರಜೆಯನ್ನ ಘೋಷಣೆ ಮಾಡಬೇಕು ಅನ್ನುವಂತ ಕೋರಿಕೆಯನ್ನ ಇಟ್ಟಿರುವಂತದ್ದು. ಓಕೆ ಹರೀಶ್, ಥ್ಯಾಂಕ್ ಯು ಮಾಹಿತಿಗಾಗಿ.